ಮಕ್ಕಳಿರೋ ಮನೆಯಲ್ಲಿ ಸಂತೋಷ ಇರಬೇಕು, ನೆಮ್ಮದಿ ಇರಬೇಕು, ಶಾಂತಿ ಇರಬೇಕು, ಒಳ್ಳೆ ವಾತಾವರಣ ಇರಬೇಕು ಅಂತ ಹೇಳ್ತಾರೆ. ಅಳು, ಜಗಳ, ದುಃಖ, ಬೇಜಾರು ಈ ಥರದ್ದು ಯಾವುದೇ ಮಕ್ಕಳ ಮುಂದೆ ಮಾಡಬಾರ್ದು. ಅಂದರೆ ಆ ಥರ ವಿಷಯ ಏನೇ ಇದ್ರೂ ತಂದೆ ತಾಯಿ ಮಕ್ಕಳ ಮುಂದೆ ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಆದರೆ ಆ ಥರ ಎಷ್ಟು ದಿನ ಇರೋಕ್ಕಾಗುತ್ತೆ ಅಲ್ವಾ? ಯಾವಾಗಲೂ ಸಂತೋಷನೇ ಇರುತ್ತಾ ಮನೇಲಿ? ಇಲ್ಲ ತಾನೇ. ನಾಟಕನಾದರೂ ಎಷ್ಟು ದಿನ ಮಾಡೋಕ್ಕಾಗುತ್ತೆ? ಸರಿ, ನಾಟಕ ಮಾಡಿದ್ವಿ ಅಂತಲೇ ಇಟ್ಕೊಳ್ಳಿ, ತಾಯಿ ಒಬ್ಬಳೇ ಮಾಡಿದ್ರೆ ಆಗುತ್ತಾ? ಮನೇಲಿ ಇರೋರೆಲ್ಲರೂ ಅದೇ ಥರ ಇರ್ತಾರ? ಇಲ್ಲ. ಸರಿ, ಅದೂ ಹೋಗಿ ಬರೀ ಖುಷಿಯಾಗಿ ಸಂತೋಷವಾಗಿ ಮಕ್ಕಳನ್ನ ಬೆಳೆಸಿದ್ವಿ ಅಂತ ಇಟ್ಕೊಳ್ಳಿ, ಮಕ್ಕಳಿಗೆ ಅರ್ಥ ಆಗಲ್ವಾ? ಅವರೇನು ದಡ್ರಾ? ಅಲ್ಲ ತಾನೇ. ಮಕ್ಕಳ ಬ್ರೈನು 2 ವರ್ಷಕ್ಕೆ ಪೂರ್ತಿ ಡೆವಲಪ್ ಆಗಿರುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಅಷ್ಟು ಅರ್ಥ ಆಗಲ್ವಾ ನಮ್ಮ ಮನೆ ವಾತಾವರಣ ಹೇಗಿದೆ ಅಂತ? ಅರ್ಥ ಆಗುತ್ತೆ ತಾನೇ. ಸರಿ, ಇದೆಲ್ಲ ಹೋಗಲಿ, ಖುಷಿಯಾಗಿ ಸಂತೋಷವಾಗಿ ಅದೇ ಥರ ಒಳ್ಳೆ ವಾತಾವರಣದಲ್ಲಿ ಬೆಳೆಸಿದ್ವಿ ಅಂತಲೇ ಇಟ್ಕೊಳ್ಳಿ. ಲೈಫಲ್ಲಿ ಮುಂದೆ ಬೇರೆ ಥರದ ಪರಿಸ್ಥಿತಿ ಬಂದರೆ ಅದನ್ನು ಅವ್ರು ತಡ್ಕೋತಾರ? ಅದನ್ನು ಫೇಸ್ ಮಾಡಬೇಕು ತಾನೇ. ಅವರು ಫೇಸ್ ಮಾಡಲೇಬೇಕಲ್ವಾ? ತಂದೆ ತಾಯಿ ಯಾವಾಗಲೂ ಅವ್ರ ಜೊತೆನೇ ಇರೋಕ್ಕಾಗುತ್ತಾ? ಅದನ್ನು ಫೇಸ್ ಮಾಡಬೇಕು ಅಂದರೆ ನಾವು ಹೇಗಿರ್ತೀವೋ ಹಾಗೆ ಇರೋದು ಒಳ್ಳೇದಲ್ವಾ? ಇಲ್ಲದೆ ಇರೋದನ್ನು ಇದೆ ಅಂತ ತೋರಿಸೋ ಬದಲು ಅವರಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ತಿಳುವಳಿಕೆನ ನೀಡಿದರೆ ಅವರು ಸರಿಯಾದ ದಾರಿಲೇ ಹೋಗ್ತಾರೆ. ಹಾಗೆ ನಾವು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡೋದು ಒಳ್ಳೇದಂತ ನನಗನ್ಸುತ್ತೆ. ನಾನು ತಿಳ್ಕೊಂಡಿರೋದು ಕರೆಕ್ಟಾ? ನಿಮ್ಮ ಅಭಿಪ್ರಾಯ ತಿಳಿಸಿ.